ಹಾಯ್ ಎವ್ರಿವನ್, ವೆಲ್ಕಮ್ ಟು ಶರ್ಮಿಳಾ ರಾಜು ಬ್ಲಾಗ್ಸ್. ಬೆಳಗ್ಗೆನೇ ನಾನು ಬಟ್ಟೆನ ಮಷಿನ್ಗೆ ಹಾಕ್ತಾ ಇದ್ದೀನಿ. ಡೈಲಿ ಯೂಸ್ ಬಟ್ಟೆಗಳು 40 ಡಿಗ್ರಿ ಟೆಂಪ್ರೇಚರ್ಗೆ ಇಟ್ಬಿಟ್ಟು 800 ಸ್ಪಿನ್ಗೆ ಇಟ್ಟಿದ್ದೀನಿ. ಕಾಟನ್ ಇದಕ್ಕೆ ಇಟ್ಟಿದ್ದೀನಿ, ನಾನು ಕಾಟನ್ ಆಪ್ಷನ್ಗೆ ಇಟ್ಟಿದ್ದೀನಿ. ಹಂಗಾಗಿ 2.5 ತಾಸು 2.25 ತಾಸು ಪ್ರೋಗ್ರಾಮ್ ಇದೆ. ಇದು ತುಂಬ ಬಟ್ಟೆ ನೀಟಾಗಿ ವಾಶ್ ಆಗಲಿ ಅಂತ. ಡೈಲಿ ಯೂಸ್ ಬಟ್ಟೆಗಳು ಎಲ್ಲ ಸ್ವಲ್ಪ ಸಿಂಥೆಟಿಕ್ಕು ಕಾಟನ್ನು ಎಲ್ಲ ಮಿಕ್ಸ್ ಇರೋದ್ರಿಂದ ಈ ಪ್ರೋಗ್ರಾಮ್ಗೆ ಇಟ್ಟಿರ್ತೀನಿ. ಸ್ವಲ್ಪ ಬಟ್ಟೆ ಇದ್ದರೆ ನಾನು 1.5 ಗಂಟೆದು ಇಡ್ತೀನಿ. ಸ್ವಲ್ಪ ಜಾಸ್ತಿ ಬಟ್ಟೆ ಕಾಟನ್ ಜಾಸ್ತಿ ಇತ್ತು ಅಂದರೆ ಆ ಥರ ಪ್ರೋಗ್ರಾಮ್ಗೆ ಇಡ್ತೀನಿ 40 ಡಿಗ್ರಿ ಟೆಂಪ್ರೇಚರ್ಗೆ ಇಟ್ಬಿಟ್ಟು. ಅದಾದ ನಂತರ ಬಟ್ಟೆ ಎಲ್ಲ ವಾಶ್ ಆಗೋಷ್ಟೊತ್ತಿಗೆ ನಾವು ಸ್ವಲ್ಪ ಪಲ್ಯ ಮಾಡೋಣ ಅಂತ ಬಂದಿದ್ದೀನಿ. ಹೆಸ್ರು ಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಒಣ ಹೆಸ್ರು ಕಾಳು ರಾತ್ರಿ ಏನೂ ನೆನೆ ಹಾಕಿಲ್ಲ. ಇವನ್ನ ಒಂದು 2 ಕಪ್ ಇದೆ, ಚಿಕ್ಕ ಕಪ್ಪಲ್ಲಿ ತೋರಿಸ್ತೀನಿ ಯಾವ ಕಪ್ಪಲ್ಲಿ ಹಾಕ್ತಾಯಿದ್ದೀನಿ ಅಂತ. ಈ ಕಪ್ ಇದು ಕಾಫಿ ಕಪ್ಪಲ್ಲಿ, ಒಂದು ಚಿಕ್ಕ ಕಪ್ಪಲ್ಲಿ 2 ಕಪ್ ಹೆಸ್ರು ಕಾಳನ್ನ ನಾನು ತೊಳಿತಾ ಇದ್ದೀನಿ. ತೊಳೆದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ತೀನಿ. ಈ ಕಾಳು ಪಲ್ಯಗಳು ಮಾಡುವಾಗ ಕಾಳಿಗೆ ಸ್ವಲ್ಪ ಉಪ್ಪು ಹಾಕಿದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಇಲ್ಲಾಂದರೆ ಕಾಳು ಸಪ್ಪೆ ಸಪ್ಪೆ ಅನಿಸುತ್ತೆ. ಅದು ಒಂದು ಮೀಡಿಯಮ್ ಫ್ಲೇಮ್ಗೆ 2 ಶೀಟಿಗೆ ಕೂಗಲಿ ಅಂತೇಳಿ ಇಟ್ಬಿಟ್ಟು ನಾನು ಪಪ್ಪ ಹೆಚ್ಚ್ತಾ ಇದ್ದೀನಿ. ಸ್ವಲ್ಪ ಬಿಸಿಲಿಗೂ ಏನೋ ಗೊತ್ತಿಲ್ಲ, ಹಣ್ಣೆಲ್ಲ ಫುಲ್ಲು ಕಲರಾಗಿ ಹಣ್ಣು ಆ ಥರ ಆಗಿದೆ, ಬಟ್ ಮೆತ್ತಗಾಗಿರಲಿಲ್ಲ. ಈ ಥರ ಎಲ್ಲ ವೈಟ್ ಥರ ಬಂದಿದೆ ಹೆಚ್ಚಿದಾಗ. ಅದಕ್ಕೆ ಸ್ವಲ್ಪ ತಿಕ್ಕಾಗೆ ನಾನು ಸಿಪ್ಪೆ ಎಲ್ಲ ಸ್ವಲ್ಪ ತಿಕ್ಕಾಗಿ ತೆಗೆದೆ, ಯಾಕಂದರೆ ಹಣ್ಣು ತುಂಬ ಸಾಫ್ಟ್ ಇರಲಿಲ್ವಲ್ಲ ಅಂತ. ಏನು ಬಿಸಿಲಿಗೋ ಏನಕ್ಕೋ ಈ ಥರ ಆಗಿದೆ. ತುಂಬಾ ಚೆನ್ನಾಗಿತ್ತು ಹಣ್ಣು ಪಪ್ಪಾಯ. ಈ 1-2 ಟೊಮೆಟೊ, 2 ಈರುಳ್ಳಿ, 3 ಮೆಣಸಿನ್ಕಾಯಿನ ನಾನು ಹೆಚ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಈ ಬೇಸಿಗೆ ದಿನದಲ್ಲಿ ತೊಳೆದ್ಬಿಟ್ಟು ಮನೆ ಒಳಗಡೆ ಸ್ವಲ್ಪ ಸನ್ಲೈಟ್ ಬರೋ ಜಾಗಕ್ಕೆ ಈ ಥರ ಇಟ್ಬಿಟ್ರೆ ಚೆನ್ನಾಗಿ ಕಲರ್ ಏನು ಶೇಡ್ ಆಗ್ದಂಗೆ ಕಪ್ಪಾಗ್ದಂಗೆ ನೀಟಾಗಿ ಗ್ರೀನಾಗೆ ಒಣಕೊಳ್ಳುತ್ತೆ. ಕರ್ಬೇವಿನ ಸೊಪ್ಪು ಇಲ್ದಾಗ ಇದನ್ನು ನಾವು ಯೂಸ್ ಮಾಡ್ಕೋಬೋದು, ಸ್ವಲ್ಪ ಒಣಗಿಸಿಟ್ಕೊಂಡ್ಬಿಟ್ರೆ. ಅದಾದ ನಂತರ ನಾನು ಸ್ವಲ್ಪ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸನ್ಫ್ಲವರ್ ಆಯಿಲು, ಅಂದರೆ ಕೋಲ್ಡ್ ಪ್ರೆಸ್ಡ್ ಆಯಿಲು, ಟಾಟಾ ಕಂಪ್ನಿಯವ್ರದ್ದು, ಬಿಗ್ ಬಾಸ್ಕೆಟಲ್ಲಿ ತರಿಸಿರೋದು. ಸಾಸಿವೆ ಜೀರಿಗೆ ಎಲ್ಲ ಹಾಕ್ತಾಯಿದ್ದೀನಿ. 3 ಹಸಿಮೆಣ್ಸಿನ್ಕಾಯಿ ಉದ್ದುದ್ದಕ್ಕೆ ಹೆಚ್ಚಾಕ್ತೀನಿ. ಯೂಸಲಿ ನಾನು ಅಂದರೆ ಖಾರ ಅಂದರೆ ತಗೀಲಿ ಮಕ್ಕಳು ಅಂತ ಕರ್ಬೇವಿನ ಸೊಪ್ಪು ಹಾಕಿದೆ. ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಪಲ್ಯಗಳಿಗೆ ಹಾಕಿದರೆ ತುಂಬ ಟೇಸ್ಟು ಫ್ಲೇವರು ಎಲ್ಲ ಚೆನ್ನಾಗಿರುತ್ತೆ ಅಂತ ನಾನು ಯೂಸಲಿ ಎಲ್ಲ ಪಲ್ಯಗಳಿಗೂ ಬೆಳ್ಳುಳ್ಳಿ ಹಾಕ್ತೀನಿ. ಟೊಮೆಟೊ ಕೂಡ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕೋದ್ರಿಂದ ಸ್ವಲ್ಪ ಬೇಗ ಒಗ್ಗರಣೆ ಮಿದುವಾಗುತ್ತೆ ಅಂತ ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ. ಹೆಸರು ಕಾಳು ಪಲ್ಯ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಕೂದಲಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ. 2 ಶೀಟಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಕೂಗಿಸಿದ್ದೀನಿ. ತೀರಾ ಮೂರೆಲ್ಲ ಕೂಗಿಸ್ಬಿಟ್ರೆ ಪಚಾಟಿ ಥರ ಬೆಂದ್ಬಿಟ್ರೆ ಪಲ್ಯ ತಿನ್ನೋಕ್ಕೆ ಆಗೋಲ್ಲ, ತೀಡಿಸುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಆಗುತ್ತೆ. ಸ್ವಲ್ಪ ತಿನ್ನೋಕ್ಕೆ ಅಪ್ಪ ಬೇಡ ಅನಿಸ್ಬಿಡುತ್ತೆ. ಈ ಥರ ಕಾಳು ಥರ ಇದ್ದರೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಬೆಂದಿರಬೇಕು, ಫುಲ್ಲು ಪಚಾಟಿ ಥರ, ಅದು ನೋಡೋಕ್ಕೆ ಪಚಾಟಿ ಥರ ಆಗಿರಬಾರ್ದು. ಕಾಳನ್ನು ಕೈಯಲ್ಲಿ ಇಟ್ಕೊಂಡು ಪ್ರೆಸ್ ಮಾಡಿದರೆ ಪ್ರೆಸ್ ಆಗಬೇಕು. ಅಂದರೆ 2 ಶೀಟಿನ ಮೀಡಿಯಮ್ ಫ್ಲೇಮಲ್ಲಿ 2 ಶೀಟಿ ಕೂಗಿಸಿದ್ರೆ ಸಾಕು. ಇದು ನೆನೆ ಹಾಕದೆ ಡೈರೆಕ್ಟಾಗೆ ಕಾಳನ್ನ ಮಾಡಿರೋ ಪಲ್ಯ. ಇದು ಡೈರೆಕ್ಟಾಗೆ ಬೆಳಗ್ಗೆನೇ ಕೂಗಿಸಿ ಮಾಡ್ತಾಯಿರೋ ಪಲ್ಯ. ಇದು ಟೇಸ್ಟ್ ಜಾಸ್ತಿ, ಹೆಸ್ರು ಕಾಳು ನೆನೆ ಹಾಕಿ ಮಾಡಿರೋ ಪಲ್ಯಗಿಂತ ಟೇಸ್ಟ್ ಜಾಸ್ತಿ ಇರುತ್ತೆ. ಇದು ಪಲ್ಯ ನಾನು ಇವತ್ತು ಏನಕ್ಕೆ ಮಾಡ್ತಿದ್ದೀನಿ ಅಂದರೆ, ನಿನ್ನೆ ಚಪಾತಿಗಳು ಸುಮಾರು ಒಂದು 7 ಚಪಾತಿ ಉಳಿದಿತ್ತು. ಸೊ ಒಂದೊಂದು ಚಪಾತಿ ಪಲ್ಯ ಊಟ ಮಾಡಿಬಿಟ್ಟು ಒಂದೂವರೆ ಚಪಾತಿ ಪಲ್ಯ ಊಟ ಮಾಡಿಬಿಟ್ಟು ಸ್ವಲ್ಪ ರೈಸ್ ಊಟ ಮಾಡಿದರೆ ಆಗುತ್ತೆ ಅಂತ ಆ ಕಡೆ ರೈಸ್ ಇಟ್ಟಿದ್ದೀನಿ. ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತು ಅರಿವೆ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಹೆಸ್ರು ಕಾಳು ಪಲ್ಯಗೆ. ಸ್ವಲ್ಪ ಇನ್ನೇನು ಪಲ್ಯ ಆಗ್ತಾ ಇದೆ ಅನ್ನೋಕರ ನಾನು ಒಂದು 5 ನಿಮಿಷ ಇದನ್ನು ಸೊಪ್ಪು ಹಾಕ್ಬಿಟ್ಟು ಒಂದು 5 ನಿಮಿಷ ಸ್ಟೀಮ್ ಆಗಲಿಕ್ಕೆ ಇಡ್ತಾ ಇದ್ದೀನಿ. ಫಸ್ಟಿಗೆ ಹಾಕಿಲ್ಲ ಸೊಪ್ಪನ್ನ. ಈ ಹೆಸ್ರು ಕಾಳು ಬೇಯಿಸ್ತೀವಲ್ಲ ಆವಾಗ ಹಾಕೋದು ಬೇಕಿಲ್ಲ. ಈ ಥರ ಒಗ್ಗರಣೆಯಲ್ಲೇ ಹಾಕಿದರೆ ಚೆನ್ನಾಗಿರುತ್ತೆ. ಇದಕ್ಕೇನು ಜಾಸ್ತಿ ಏನು ಹಾಕ್ತಾಯಿಲ್ಲ, ಸಾಂಬಾರು ಪುಡಿ ಒಂದೇ ಹಾಕ್ತಾಯಿದ್ದೀನಿ. ಗುರೆಳ್ಳು ಪುಡಿ ಏನು ಹಾಕೋದು ಬೇಕಿಲ್ಲ ಹೆಸ್ರು ಕಾಳು ಪಲ್ಯಗೆ. ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ, ಗುರೆಳ್ಳು ಅಂತಾರೆ. ನಮ್ಮ ಕಡೆ ಎಲ್ಲ ಕುರ್ಷಾಣಿ ಅಂತೀವಿ. ಆ್ಯಕ್ಚುಲಿ ದಾವಣಗೆರೆ ಕಡೆ ಕುರ್ಷಾಣಿ ಪುಡಿನ ಏನು ಇದಕ್ಕೇನು ಹಾಕೋದು ಬೇಕಿಲ್ಲ. ಸ್ವಲ್ಪ ಸಾಂಬಾರು ಪುಡಿ ಹಾಕಿದ್ದೀನಿ, 1-2 ಟೈಮ್ ನೀರು ಹಾಕಿದ್ದೀನಿ. ಸ್ವಲ್ಪ ಪಲ್ಯ ತುಂಬ ಗಟ್ಟಿ ಆಗ್ತಿದೆ ಅಂತ ಅನ್ಸೋಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ. ನಮ್ಮ ಥಿಕ್ನೆಸ್ಸು, ನಮ್ಮ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೇಕು. ನನಗೆ ಸ್ವಲ್ಪ ಪಲ್ಯನೂ ಆಗಬೇಕಾಗಿತ್ತು, ಸ್ವಲ್ಪ ಅನ್ನಕ್ಕೆ ಹಚ್ಕೊಳ್ಳೋ ಥರನೂ ಇರಬೇಕಾಗಿತ್ತು. ಅದಕ್ಕೆ ನಾನು ತುಂಬ ಉದುರಾಗಿ ನಾನು ಪಲ್ಯ ಮಾಡಲಿಲ್ಲ, ಅನ್ನಕ್ಕೂ ಬೇಕಾಗುತ್ತೆ ಅಂತ. ಒಂದು 5 ನಿಮಿಷ ಆ ಥರ ಸೊಪ್ಪಿನ ಜೊತೆ ಅದು ಬೆಂದಾದಮೇಲೆ ಆಫ್ ಮಾಡಿದ್ದೀನಿ ನಾನು. ಈಗ ನಾನು ನಲ್ಲಿನ ತೊಳ್ಕೊಳ್ತಾ ಇದ್ದೀನಿ. ಈ ಥರ ಸ್ಪಂಜು ಇರುತ್ತಲ್ಲ, ಒಂದು ಕಡೆ ಸ್ಪಂಜು ಒಂದು ಕಡೆ ಸ್ಕ್ರಾಚ್ ಬಟ್ ಇರುತ್ತಲ್ಲ, ಆ ಥರ ಇದರಲ್ಲಿ ಈ ಸ್ಪಂಜ್ ಕಡೆ ಇರೋ ಫೇಸ್ ಕಡೆನೇ ನಾವು ನಲ್ಲಿಗಳನ್ನೆಲ್ಲ ವಾಶ್ ಮಾಡಿದರೆ, ಟೈಲ್ಸ್ ಎಲ್ಲ ತೊಳೆದ್ರೆ ಒಂದು ಸ್ವಲ್ಪನೂ ನಲ್ಲಿಗಳು ಸ್ಕ್ರ್ಯಾಚಸ್ ಆಗೋಲ್ಲ. ಈಗ ನಮ್ಮದು ಮನೆ ಹೆಚ್ಚು ಕಮ್ಮಿ 3.25 ವರ್ಷ ಆಯಿತು. ನಮ್ಮದು ಮನೆ ಇದು ಕನ್ಸ್ಟ್ರಕ್ಟ್ ಆಗಿ 3.25 ವರ್ಷ ಆದ್ರೂ ಯಾವುದು ನಲ್ಲಿಗಳು ಸ್ಕ್ರ್ಯಾಚ್ ಆಗಿಲ್ಲ.
ಯಾಕಂದರೆ ಈ ಥರ ಸ್ಕ್ರಾಚ್ ಬೈಟಲ್ಲಿ ನಾವು ತಿಕ್ಕಬಾರ್ದು. ಸ್ಪಂಜ್ ಇರುತ್ತಲ್ಲ ಅದನ್ನು ಫೇಸ್ ಮಾಡ್ಕೊಂಬಿಟ್ಟು ಸ್ಪಂಜಲ್ಲಿ ಅಥವಾ ಬಟ್ಟೆಯಲ್ಲಿ ನಾವು ಸ್ವಲ್ಪ ಸೋಪ್ ಹಚ್ಚಿ ಒರೆಸ್ಕೊಳ್ತಾ ಇದ್ದರೆ ಸ್ಕ್ರಾಚಸ್ ಏನೂ ಆಗೋಲ್ಲ ನಲ್ಲಿ ಮೇಲೆ. ಸ್ಕ್ರಾಚ್ ಬೈಟ್ ಹಾಕಿ ಜೋರಾಗೆ ತಿಕ್ಕೋದ್ರಿಂದ ಸ್ಕ್ರಾಚಸ್ ಆಗಿಬಿಡುತ್ತೆ. ಆಮೇಲೆ ಟೈಲ್ಸ್ನೂ ಅಷ್ಟೇ ಡೈಲಿ ಇಷ್ಟು ತೊಳ್ಕೊತೀನಿ ನಾನು. ಬೆಳಗ್ಗೆ ಒಂದು ಸಲ, ಅಡುಗೆ ಆದಮೇಲೆ ಒಂದು ಸಲ ನಲ್ಲಿ ಎಲ್ಲ ತೊಳಿತೀನಿ, ಮತ್ತು ರಾತ್ರಿ ಒಂದು ಸಲ ತೊಳಿತೀನಿ. ತೊಳೆದಾದ್ಮೇಲೆ ಈ ಸಿಂಕಲ್ಲಿರೋ ಸೋಪ್ ವಾಟ್ರನ್ನೆಲ್ಲ ಈ ಥರ ಹೋಗಿಸ್ಬಿಟ್ಟು, ಆಮೇಲೆ ಈ ಹಸಿ ಬಟ್ಟೆಯಲ್ಲಿ ಒರೆಸಿರ್ತೀವಲ್ಲ, ಹಸಿ ಬಟ್ಟೆಯಲ್ಲಿ ಒರೆಸಿದಾಗ ನೀರು ಥರ ಪರೆ ಥರ ಆಗುತ್ತೆ ಅಂತೇಳ್ಬಿಟ್ಟು ಇನ್ನೇನು ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಗೆ ಹೋಗ್ತಿದ್ದೀವಿ ಅನ್ನೋಕ್ಕಾರ ಈ ಥರ ಎಲ್ಲ ಮಾಡಿಬಿಟ್ಟು ಒಂದು ಒಣ ಬಟ್ಟೆಯಲ್ಲಿ ನಾವು ನಲ್ಲಿ ಎಲ್ಲ ಒರೆಸೋಗ್ಬಿಟ್ರೆ ಒಂಥರ ನೀರಿಂದು ಪಸೆ ಥರ ನೀರಿನ ಕಲೆ ಥರ ಆಗಲ್ಲ ಒಣ ಬಟ್ಟೆಯಲ್ಲಿ ಒಂದು ಸಲ ಒರೆಸ್ಬಿಟ್ರೆ. ಹೀಗೆ ನಾನು ಒಂದು ಬಟ್ಟೆನ ಏನು ಕಟ್ಟೆ ಎಲ್ಲ ಒರೆಸಿರ್ತೀನಲ್ಲ ಆ ಬಟ್ಟೆನ ನೀಟಾಗಿ ಸೋಪ್ ಹಚ್ಚಿ ತೊಳೆದು ಒಣಗಾಕ್ಬಿಡ್ತೀನಿ. ಮತ್ತು ಒಂದು ಡ್ರೈ ಆಗಿರೋ ಬಟ್ಟೆನ ಒಳಗಡೆ ಹಾಕ್ಕೊಳ್ತೀನಿ, ಕಟ್ಟೆ ಮೇಲೆ ಹಾಕ್ಕೊಳ್ತೀನಿ. ಮತ್ತು ಏನಾದರೂ ಒರೆಸ್ಬೇಕಂದ್ರೆ ಈ ಬಟ್ಟೆಯಲ್ಲಿ ಒಂದು ಬಟ್ಟೆ ನೀಟಾಗಿ ಡ್ರೈ ಆಗಲಿ ಅಂತ ಆ ಕಡೆ ಹಾಕ್ತೀನಿ. ಸೊ 2 ಬಟ್ಟೆ ಮಾಡ್ಕೊಂಡಿರ್ತೀನಿ ಕಟ್ಟೆ ಒರೆಸ್ಕೊಳ್ಳಿಕ್ಕೆ ಅಂತ. ಈ ಥರ ಎಲ್ಲ ಬೆಳಗ್ಗೆ ಒಂದೊಂದು ಸಲ 9 ಗಂಟೆಗೆ ಕೆಲಸ ಆಗುತ್ತೆ ನೋಡಿ. ಇವತ್ತು 9 ಗಂಟೆ ಆಗಿದೆ. ಒಂದೊಂದು ಸಲ ಈ ಕ್ಲೀನಿಂಗ್ ಕೆಲಸನ ಹಾಗೆ ಬಿಟ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಬರೋಣ ಅಂತಂದು ಎಷ್ಟೋ ಸಲ 11 ಗಂಟೆಗೆಲ್ಲ ಮಾಡ್ಕೊಳ್ತಾ ಇರ್ತೀನಿ. ಈ ಥರ ನೀವು ಮಾಡ್ತಾ ಇರ್ತೀರಾ ಹೀಗೆ? ಇವತ್ತು 9 ಗಂಟೆಗೆ ಆಗಿದೆ. ಒಂದೊಂದು ಸಲ 11 ಗಂಟೆವರೆಗೂ, 1 ಗಂಟೆ 10ರಿಂದ 11 ಗಂಟೆವರೆಗೂ ಸ್ವಲ್ಪ ನಿದ್ದೆ ಮಾಡ್ತೀನಿ. ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಒಂದು ಸ್ವಲ್ಪ ನಿದ್ದೆ ಬಂದಂಗೆ ಆಗುತ್ತೆ ಊಟ ಮಾಡಿದ ತಕ್ಷಣ, ತಿಂಡಿ ತಿಂದ ತಕ್ಷಣ. ಸೊ ಇದು ಸ್ವಲ್ಪ ಚಪಾತಿ ಎಲ್ಲ ಬಿಸಿ ಮಾಡ್ತಾಯಿದ್ದೀನಿ. ಎಲ್ಲ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಇವತ್ತು ಊಟ ಮಾಡ್ತಾ ಇರೋದು. ಚಪಾತಿನ ಸ್ವಲ್ಪ ಮೈಕ್ರೋವೇವಲ್ಲಿ ಬಿಸಿ ಮಾಡಿದರೆ ಒಂದು 30 ಸೆಕೆಂಡ್ ಇಟ್ಟರೆ ಸಾಕು, ಈ ಥರ ಮಿದುವಾಗಿ ಬಿಸಿ ಆಗುತ್ತೆ. 1.5 ಚಪಾತಿ ಹಾಕ್ಕೊಂಡು ಹೆಸರುಕಾಳು ಪಲ್ಯ ಹಾಕ್ಕೊಂಡು, ಹೆಸರುಕಾಳು ಪಲ್ಯಗೆ ಸೊಪ್ಪಾಕಿ ಬೇಯಿಸಿರೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಆ ಕೂದಲಿಗೂ ಕೂಡ ಒಳ್ಳೆಯದು, ಸ್ಕಿನ್ಗೂ ಕೂಡ ಒಳ್ಳೆಯದು. ಹಾಗೆ ಪಪ್ಪಾಯ ಕೂಡ ಜೊತೆಗೆ ಇಟ್ಕೊಡ್ತೀನಿ. ಪಪ್ಪಾಯನೇ ಸಪ್ರೇಟಾಗಿ ಇಟ್ಕೊಟ್ರೆ ತಿನ್ನೋದೇ ಇಲ್ಲ ಒಂದೊಂದು ಸಲ. ಸೊ ಹಂಗಾಗಿ ಊಟದ ಜೊತೆನೇ ಹಣ್ಣು ಕೂಡ ಎಲ್ಲ ಹಾಕ್ಕೊಟ್ಬಿಡ್ತೀನಿ. ಇದಾದ ನಂತರ ನಾನು ಅವರಿಗೆ ಬಡಿಸ್ಕೊಟ್ಟಾದ ನಂತರ ಡಬ್ಬಿ ಕಟ್ತಾ ಇದ್ದೀನಿ. ಸ್ವಲ್ಪ ಹಣ್ಣು, ಅನ್ನ ಮತ್ತು ಹೆಸರುಕಾಳು ಪಲ್ಯ ಎಲ್ಲ ಒಂದೇ ಬಾಕ್ಸಲ್ಲಿ ಹಾಕಿ ಕೊಡ್ತೀನಿ. ಅವರು ಮಧ್ಯಾಹ್ನ ಹೋಟೆಲಲ್ಲೆಲ್ಲೂ ತಿನ್ನೋದಿಲ್ಲ. ಸೊ ಹಾಗಾಗಿ ಮನೆಯಿಂದಲೇ ಲಂಚ್ ಬಾಕ್ಸ್ ತೊಗೊಂಡೋಗ್ತಾರೆ. ಏನು ಮಾಡಿರ್ತೀನೋ ಮಾರ್ನಿಂಗ್ ಟೈಮ್ ಏನು ಮಾಡಿರ್ತೀನೋ ಅದನ್ನೇ ತೊಗೊಂಡೋಗ್ತಾರೆ ಅವರು ಯೂಸಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.